ನಮಸ್ಕಾರ. ನೀರು ಉಳಿಸಿ ಜಲ ಸಂರಕ್ಷಣೆಯನ್ನು ಮಾಡಬೇಕು ಅನ್ನತಕ್ಕಂತಹ ಈ ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯನೂ ಕೂಡ. ಯಾಕೆ ಅಂತಂದರೆ ನೀರು ಉಳಿಸ್ಬೇಕಾ ಅಂತ ಅನ್ನೋದಕ್ಕೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಮುಲಾಜಿಲ್ಲದೆ ಉಳಿಸ್ಬೇಕಾಗತ್ತೆ. ಕಾರಣ ಅಂತಂದರೆ ಮನುಷ್ಯನ ದೇಹದ ಸುಮಾರು 60% ನೀರಿನಿಂದಲೇ ಕೂಡಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನು ಜೀವಜಲ ಅಂತ ಹೇಳ್ಬಿಟ್ಟು ಕರೆಯೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸನಾತನ ಭಾರತದ ಒಂದು ಪರಂಪರೆಯನ್ನೇ ನೋಡ್ತಾ ಬಂದರೆ ಗಂಗೆ ಅಂತ ಹೇಳಿ ಪೂಜಿಸುವಂತಹ ನೀರಿಗೆ ದೈವತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಮಹತ್ವವನ್ನು ಕೂಡ ತಿಳಿಸುತ್ತೆ. ಈ ನೀರನ್ನು ಮಹತ್ವವನ್ನು ಕುರಿತು ಸುಶ್ರುತಾಚಾರ್ಯರು ಚರಕಾಚಾರ್ಯರು ಕೂಡ ಐಂದ್ರಜಲ ಅಂತೇಳ್ಬಿಟ್ಟು ನೀರನ್ನು ಕರಿತಾ ಇರತಕ್ಕಂಥದ್ದನ್ನು ನಾವು ಪುರಾಣಗಳಲ್ಲಿ ಗಮನಿಸ್ಬೋದಾಗಿದೆ. ನೋಡಿ, ನಾವು ಎಷ್ಟು ನಿರ್ಲಕ್ಷ್ಯದಿಂದ ನೀರನ್ನು ಬಳಸ್ತಾ ಇದ್ದೀವಿ ಅಂತಂದರೆ, ಎಲ್ಲಿ ಹೋದರೂ ನಳಗಳಲ್ಲಿ ನೀರು ಹರಿತಾ ಇದ್ದರೆ ಅದು ಬಂದ್ ಮಾಡುವಂತಹ ಒಂದು ಸೌಜನ್ಯವನ್ನು ಕೂಡ ನಾವು ತೋರಿಸ್ತಾ ಇಲ್ಲ. ಚಿತ್ರದುರ್ಗದಂಥ ಒಂದು ನಗರಕ್ಕೆ ನೀರು ಅಭಾವ ಅಂತೇಳ್ಬಿಟ್ಟು ಕೃತಕವಾಗಿ ಅಭಾವವನ್ನು ಸೃಷ್ಟಿಸಿದರೆ ಹೊರತು ನಿಜವಾಗ್ಲೂ ಕೂಡ ಇರ್ತಕ್ಕಂಥ ಜಲವನ್ನು ಸಂರಕ್ಷಿಸುವುದರ ಮೂಲಕವಾಗಿ ಜಾಗೃತರಾದರೆ ನೀರು ಸಾಕಷ್ಟು ನಮಗೆ ಲಭ್ಯ ಇದೆ. ಸೂಳೆಕೆರೆಯಿಂದನೋ ವಿವಿಸಾಗರದಿಂದನೋ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾರಣ ಅಂತಂದರೆ ನಮ್ಮಲ್ಲಿ ದೊರೆಯುವಂತಹ ಏನು ದೈವದತ್ತವಾಗಿ ಸುರಿಯುವ ಮಳೆ ನೀರು ಏನಿದೆಯೋ ಆ ಮಳೆ ನೀರನ್ನು ಸಂರಕ್ಷಿಸುವುದರ ಮೂಲಕವಾಗಿ ವರ್ಷಾನುಗಟ್ಟಲೆ ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ಲಿಲ್ಲ ಅಂತಂದರೆ ನಿಜಕ್ಕೂ ಕೂಡ ನಾವು ಏನೋ ಒಂದು ಥರದ ಕರ್ಮವನ್ನು ಮಾಡಿದ್ದೀವಿ, ಆದಂಗೆ ಆಗುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಾರಣ ಅಂತಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಆಗಿರ್ತಕ್ಕಂಥ ಜಲತಜ್ಞರಾಗಿರ್ತಕ್ಕಂಥ ದೇವರಾಜ ರೆಡ್ಡಿಯವರು ಸುಮಾರು 40 ವರ್ಷಗಳಿಂದ ನೀರಿನ ಮಹತ್ವ, ಮಳೆ ನೀರಿನ ಮಹತ್ವವನ್ನು ಕುರಿತು ಅವರು ತಿಳಿಸ್ತಾ ಬಂದಿದ್ದಾರೆ. ತಮ್ಮ ಬದುಕನ್ನೇ ಅದಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು ಕೂಡ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನಿಜಕ್ಕೂ ಕೂಡ ನಾವೇನಾದರೂ ಪರಿಶುದ್ಧವಾದ ನೀರನ್ನು ಅಂದರೆ ಮಳೆ ನೀರನ್ನು ಮನೆ ಕಟ್ಟೋರು ತಮ್ಮ ಮನೆಯ ಮೇಲ್ಗಡೆ ಬೀಳ್ತಕ್ಕಂಥ ನೀರನ್ನೇ ಸಂಗ್ರಹಿಸುವುದರ ಮೂಲಕವಾಗಿ ನಮ್ಮ ನೀರಿನ ಅವಶ್ಯಕತೆಯನ್ನು ಪೂರೈಸ್ಕೊಳ್ಬೋದು. ಜೊತೆಗೆ ನೀರಿನಿಂದಲೇ ನೂರಾರು ಕಾಯಿಲೆಗಳು ಬರ್ತಾ ಇರತಕ್ಕಂಥದ್ದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಆ ಕಾರಣದಿಂದ ನೀರು ಶುದ್ಧವಾದಂಥ ನೀರು ಮುಂದಿನ ಪೀಳಿಗೆಗೆ ಉಳಿಸಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದರಿಂದ ಮುಂದಿನ ಪೀಳಿಗೆಗೆ ನಾವೇನಾದರೂ ಈ ನೀರಿನ ಮಹತ್ವವನ್ನು ಕುರಿತು ತಿಳಿಸದೆ ಹೋದರೆ ಮುಂದಾಗುವ ಅನಾಹುತಗಳು ನಿಜಕ್ಕೂ ಕೂಡ ಆಘಾತಕಾರಿ ಮತ್ತು ಊಹಾತೀತ ಅನ್ನತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಕಾರಣದಿಂದ ಮಳೆ ನೀರು ಕೊಯ್ಲನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ, ಏಕೆಂದರೆ ಈಗ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಮಳೆ ನೀರನ್ನು ಸಂಗ್ರಹಿಸಿ ಅವುಗಳನ್ನು ಶೇಖರಿಸುವುದರ ಮೂಲಕವಾಗಿ ನಮ್ಮ ಒಂದು ಮುಂದಿನ ಪೀಳಿಗೆಗೂ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಜಾಗೃತ ಮನಸ್ಸುಗಳು ನಮ್ಮವಾಗಬೇಕು ಅಂತೇಳಿ ನಾನು ಆಗ್ರಹಪೂರ್ವಕವಾಗಿ ಆಶಿಸ್ತೀನಿ.